55 ಹಾಗೂ 56ನೇ ಕವನ. ಎಮ್ಮ ಬಹುಮಾನ ಅವಮಾನವು ನಿಮ್ಮದಲ್ಲದೆ ಬೇರೆ, ನಿಮ್ಮಯ ಸೊಮ್ಮು ಸಂಬಂಧದಲ್ಲಿ ಹಿತವರ ಕಾಣೆ. ನಾನಿನ್ನು ಸಮ್ಮತದಿ ಪಾಂಡವರ ಅಗ್ನಿಯ ಲೊಮ್ಮೆ ಅರಿವೆನು. ನೆನೆವೆ ನೊದವಿದ ಡೆಮ್ಮ ಸುಕೃತಿ ಈ ದೊಯದ ಫಲವೆಂದನು ಸುಯೋಧನನು. ಅಂದರೆ ಶಕುನಿಯು ಹೇಳಿದ ಮಾತುಗಳನ್ನು ಕೇಳಿ ದುರ್ಯೋಧನನು, ನಮ್ಮ ಐಶ್ವರ್ಯ ಏಳಿಗೆಗಳು, ನಮಗೆ ಬರುವ ಬಹುಮಾನ ಅವಮಾನಗಳು ನಿಮ್ಮಿಂದ ಅಲ್ಲದೆ ಬೇರೆ ಯಾರಿಂದಲೂ ಉಂಟಾಗುವುದಿಲ್ಲ. ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮನ್ನು ಬಿಟ್ಟರೆ ಇನ್ನಾರೂ ಹಿತವರಲ್ಲ. ನೀವು ಒಪ್ಪಿದರೆ ಪಾಂಡವರನ್ನು ಬೆಂಕಿಯಿಂದ ನಾಶ ಮಾಡುವ ಯತ್ನವನ್ನು ಮಾಡುತ್ತೇನೆ. ನಿಮ್ಮ ಪುಣ್ಯದ ಫಲವಿದ್ದರೆ ಆ ಕೆಲಸವು ಫಲಿಸುತ್ತದೆ ಎಂದು ಹೇಳಿದನು. 56ನೇ ಕವನ. ಎನೆ ಕಳಿಂಗಾದಿಗಳು ತಮ್ಮ ಮತವ ಹೇಳಿದರು. ಕೌರವ ಜನಪನ ಅವರಿಗೆ ಕೇಡ ನಿಶ್ಚಯಿಸಿದನು. ಮನದೊಳಗೆ ಜನಕನಲ್ಲಿಗೆ ನಡುವಿರುಳು ಬಂದುದು. ನಯನದೊಳಿ ಮಾತು ತೆಗೆದಂದನು. ವೃಕೋದರನೊಳಿ ಈ ಗವನರ್ಜುನನ ಸಾಹಸವ. ಅಂದರೆ ಆಗ ಶಕುನಿಯೇ ಮೊದಲಾದವರು ತಮ್ಮ ಒಪ್ಪಿಗೆ ಸೂಚಿಸಿದರು. ಬಳಿಕ ಕೌರವನು ಪಾಂಡವರಿಗೆ ಕೇಡನ್ನು ಬಗೆಯುವುದನ್ನು ನಿಶ್ಚಯಿಸಿದನು. ಮಧ್ಯರಾತ್ರಿಯಲ್ಲಿ ತಂದೆಯಾದ ಧೃತರಾಷ್ಟ್ರನ ಬಳಿಗೆ ಹೋಗಿ ಭೀಮನ ಕಾಟವನ್ನು, ಅರ್ಜುನನ ಪರಾಕ್ರಮವನ್ನು ತನ್ನ ತಂದೆಗೆ ತಿಳಿಸುತ್ತಾನೆ. ಧನ್ಯವಾದಗಳು.